ನಮಸ್ಕಾರ ವೀಕ್ಷಕರೇ. ಇವತ್ತು ನಮ್ಮ ಜೊತೆ ಎನ್.ಎಂ. ಮಕಾಂದಾರ್ ಸರ್ ಇದ್ದಾರೆ. ಅವರು 37 ವರ್ಷಗಳವರೆಗೆ ಶಿಕ್ಷಣ ವೃತ್ತಿಯಲ್ಲಿ ಅನುಭವಸ್ಥರಾಗಿ ಮತ್ತು 117 ಪ್ರಕಟಿತ ಪತ್ರಿಕೆಗಳಲ್ಲಿ ಪ್ರಕಟಿಸಿಕೊಂಡು ಜೊತೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸೆಮಿನಾರ್ಗಳನ್ನ ಮಾಡಿದ್ದಾರೆ. ಅವರೇ ಅಂಜುಮನ್ ಕಾಲೇಜಿನ ಪ್ರಾಂಶುಪಾಲರಾದ ಎನ್.ಎಂ. ಮಕಾಂದಾರ್ ಅವರು. ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್, ಮೂಲತಃ ನಿಮ್ಮ ಜನ್ಮಸ್ಥಳ ಯಾವುದು ಸರ್? ನನ್ನ ಮೂಲತಃ ನಾನು ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಅಂತಿದೆ. ಆ ಮುದ್ದೇಬಿಹಾಳ ತಾಲೂಕಿನಲ್ಲಿ ನಾನು ಜನ್ಮ ಪಟ್ಟಿದ್ದು 1965ರಲ್ಲಿ. ವಿದ್ಯಾಭ್ಯಾಸ ಪ್ರೈಮರಿ, ಹೈಸ್ಕೂಲ್ ಮತ್ತು ಡಿಗ್ರಿ ಕಾಲೇಜ್ ಬಿಕಾಂ ಮಟ್ಟ ನಾನು ಮುದ್ದೇಬಿಹಾಳದಲ್ಲಿ ಕಂಪ್ಲೀಟ್ ಮಾಡೀನಿ. ನಂತರ ಎಂ.ಕಾಮ್ ಮಾಡಲಿಕ್ಕೆ ನಾನು ಬೆಳಗಾಂ ಕರ್ನಾಟಕ ಯೂನಿವರ್ಸಿಟಿ ಒಂದು PG ಸೆಂಟರ್ ಇತ್ತು, ಅಲ್ಲೇ ಮಾಡಿ ನಾನು ಎಂ.ಕಾಮ್ 1987ನಲ್ಲಿ ಮುಗಿಸೀನಿ. ನಂತರ ನೇರವಾಗಿ 87 ಇಲ್ಲಿ ಅಂಜುಮನ್ ಮಹಾವಿದ್ಯಾಲಯಕ್ಕೆ ಒಂದು ಉಪನ್ಯಾಸಕ ನಾನು. ನಿಮ್ಮ ಕುಟುಂಬಸ್ಥರಲ್ಲಿ ಯಾರ್ಯಾರು ಇದ್ದೀರಿ ಸರ್ ತಾವು? ನಮ್ಮ ಮನೆಯಲ್ಲಿ ನಾನು ಟೋಟಲ್ 7 ಜನ ಬ್ರದರ್ಸ್. ನಾವು ನಮ್ಗೆ ಸಿಸ್ಟರ್ಸ್ ಯಾರೂ ಇಲ್ಲ. ನಮ್ಮ ಮನೆಯಲ್ಲಿ ನಾನು 5ನೇ ನಂಬರ್. ನನ್ಕಿಂತ ಹಿರಿಯರು 4 ಮಂದಿ ಇದ್ದಾರೆ. ಅದರಲ್ಲಿ 3 ಜನ ಜಾಬ್ ಮಾಡ್ತಾ ಇದ್ದಾರೆ, ಒಬ್ರು ಟೇಲರಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಅದು ಟೇಲರಿಂಗ್ ನಮ್ಮ ಮನೆದ ಒಂದು ಕೆಲಸ. ನಮ್ಮ ಫಾದರ್ನು ಟೇಲರ್ ಇದ್ರು, ನಾನು ಟೇಲರಿಂಗ್ ಕಲ್ತೀನಿ. ನಮ್ಮ ಫಾದರ್ದು ಒಂದು ವಿಚಾರ ಏನಿತ್ತಂದ್ರೆ, ವಿದ್ಯಾಭ್ಯಾಸ ಜೊತೆಯಲ್ಲಿ ಏನಾದ್ರೂ ಒಂದು ನಿಮ್ಮ ಪ್ರೊಫೆಷನ್ ಮಾಡ್ಲಿಕ್ಕೆ, ನಿಮ್ಮ ಜೀವನೋಪಚಾರ ಮಾಡ್ಲಿಕ್ಕೆ ಏನಾರು ಇತ್ತಂದ್ರೆ ಅನುಕೂಲ ಆಗ್ತದೆ ತಿಳ್ಕೊಂಡು ನಮಗೂ ಟೇಲರಿಂಗ್ ಎಲ್ಲ ಕಲಿಸಿದ್ರು. ನಮ್ಗೆ ಅದು ಅನುಕೂಲ ಆಗಿತ್ತು ನನ್ನ ಜೀವನದಲ್ಲಿ. ನಿಮ್ಮ ತಂದೆ ತಾಯಿ ಹೆಸರು ಏನು ಸರ್? ನನ್ನ ತಂದೆಯವರು ಮಲಂಗ್ ಶಾ ಮಕಾಂದಾರ್ ಅಂತ ಹೇಳಿ, ನಮ್ಮ ತಾಯಿಯವರು ಸಜನ್ ಬಿ ಅಂತೇಳಿ. ಇಬ್ರು ಈಗ ಸ್ವವಾಸಿಯಾಗಿದ್ದಾರೆ. ನಮ್ಮ ಎಲ್ಲ ಬ್ರದರ್ಸ್ ನಮ್ಮ ಊರಲ್ಲಿನೇ ಇರ್ತಾರೆ. ಸರ್, ನೀವು ಶಿಕ್ಷಣ ವೃತ್ತಿಗೆ ಬರಲಿಕ್ಕೆ ಪ್ರೇರಣೆ ಯಾರು ಸರ್? ಬಿಜಾಪುರ ಡಿಸ್ಟಿಕ್ ಅಂದ್ರೆ ಅಲ್ಲೇ ಯಾವುದು ವ್ಯವಸಾಯ ಅಥವಾ ಉದ್ಯಮ ಒಟ್ಟ ಇಲ್ಲ. ಅಲ್ಲಿ ಅನಿವಾರ್ಯವಾಗಿ ಬಿಜಾಪುರ ಡಿಸ್ಟಿಕ್ ನಲ್ಲಿ ಅವಾಗ ನೌಕರಿ ಮಾಡುವುದು ಅನಿವಾರ್ಯ ಆಗಿತ್ತು. ನಮ್ಗಲ್ಲೇ ಟೀಚರ್ಸ್ ಎಲ್ಲರೂ ನಮ್ಗೆ ಎನ್ಕರೇಜ್ನು ಮಾಡಿದ್ರು. ಯಾಕಂದ್ರೆ ಬೇರೆ ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ಸ್ಕೋಪ್ ಇಲ್ಲ, ಯಾವುದು ಕೆಲಸ ಮಾಡ್ಲಿಕ್ಕೆ ಇಂಡಸ್ಟ್ರಿನೂ ಇಲ್ಲ. ಅದಕ್ಕೋಸ್ಕರ ವಿದ್ಯಾಭ್ಯಾಸ ಮಾಡಿ ಕೆಲಸ ಮಾಡಬೇಕಾಗಿತ್ತು, ಅನಿವಾರ್ಯ ಆಗಿತ್ತು. ಈ ದಿಸೆಯಲ್ಲಿ ನಮ್ಗೆ ನಮ್ಮ ಟೀಚರ್ಸ್ ರೈಟ್ ಫ್ರಮ್ ಪ್ರೈಮರಿಲಿಂದ ನಮ್ಮ ಡಿಗ್ರಿ ಕಾಲೇಜ್ ಆಗೋ ಮಟ್ಟ ನಾ ಏನಾದ್ರೂ ಇವತ್ತು ಈಗ ಕಾಲೇಜ್ ಪ್ರಿನ್ಸಿಪಾಲ್ ಆಗೀನಿ, ಸರ್ವಿಸ್ ಆಗೀನಿ, ಇದು ಕಂಪ್ಲೀಟ್ ನಾನು ಕ್ರೆಡಿಟ್ ನಮ್ಮ ಟೀಚರ್ಸ್ಗೆ ನಾನು ಕೊಡ್ತಾ ಇದ್ದೇನೆ. ಸರ್, ಇವಾಗ ನೀವು ಶಿಕ್ಷಣ ವೃತ್ತಿಗೆ ಅಂಜುಮನ್ ನಲ್ಲಿ ಸೇರಿಕೆ ಆದ್ಮೇಲೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸೆಮಿನಾರ್ಗಳನ್ನ ಮಾಡಿದಿರಿ. ಒಟ್ಟು ಎಷ್ಟು ಸಮ್ಮೇಳನಗಳನ್ನ ಮಾಡಿದಿರಿ? ನಾನು PhDಗೆ ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ಅವಾಗ ಏನೋ ಒಂದು ಅಕಾಡೆಮಿಕ್ ಇನ್ವಾಲ್ವ್ಮೆಂಟ್ ಒಂದು ಆಸೆ ಹುಡ್ತು. ಆ ಸಂದರ್ಭದಲ್ಲಿ ನಾನು ಸುತ್ತಮುತ್ತ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಒಂದು ಸೆಮಿನಾರ್ ಕಾನ್ಫರೆನ್ಸ್ ಇದ್ದಾಗ ಅದಕ್ಕೆ ಪಾರ್ಟಿಸಿಪೇಟ್ ಮಾಡುವಂತ ಒಂದು ಬಯಕೆ ನನ್ನ ಕಡೆ ಬರ್ತಿತ್ತು. ಆ ದಿಸೆಯಲ್ಲಿ ನಾನು 2000ರಿಂದ ಇಟ್ಕೊಂಡು ಇನ್ನವರೆಗೂ 117 ಪೇಪರ್ಸ್ ಪಬ್ಲಿಷ್ ಮಾಡಿದ್ ನಾನು. ಪ್ರಕಟನಾಗೆ ಪ್ರಬಂಧಗಳನ್ನು ಪ್ರಕಟ ಆಗ್ಯಾವ. ಮತ್ತು ಸುಮಾರು 75 ಕಾನ್ಫರೆನ್ಸ್ ನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡೀನಿ. ಒಂದು 25-30 ಜನ ಕಾನ್ಫರೆನ್ಸ್ ನಲ್ಲಿ ನಾನು ರಿಸೋರ್ಸ್ ಪರ್ಸನ್ ಆಗಿ, ಸಂಪೂರ್ಣ ವ್ಯಕ್ತಿಯಾಗಿ ನಾನು ಪಾರ್ಟಿಸಿಪೇಟ್ ಮಾಡೀನಿ. ಅದರ ಭಾಗವಾಗಿ ನನಗೆ ಭಾರತೀಯ ದಾಸ್ ಯೂನಿವರ್ಸಿಟಿ ನನಗೆ ಗೈಡ್ಶಿಪ್ನು ಸಿಕ್ತು. ಆ ಒಂದು ಗೈಡ್ಶಿಪ್ ಅಂಡರ್ನಲ್ಲಿ ನನ್ನ ಅಂಡರ್ನಲ್ಲಿ 4 ಜನ PhD ಮಾಡಿದ್ದಾರೆ, 9 ಜನ MPhil ಮಾಡಿದ್ದಾರೆ. ನಂತರ ನಾನು ಕಾಲೇಜ್ ವತಿಯಿಂದ ಒಂದು ಪ್ರಾಜೆಕ್ಟ್ ಸಲಾಗಿ ಅಪ್ಲೈ ಮಾಡಿದ್ದೆ ನಾನು UGCಲಿಂದ. ಅದ್ರಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಥ್ರೂ ನಾವು ಒಂದು ಪ್ರಸ್ತಾವನೆ ಕಳಿಸ್ಬೇಕಾಗ್ತಾ ಇದೆ. ಒಟ್ಟು ನಾನು 3 ಪ್ರಾಜೆಕ್ಟ್ಸ್ ಮಾಡೀನಿ. ಒಂದು ಮೈನರ್ ಪ್ರಾಜೆಕ್ಟ್, 2 ಮೇಜರ್ ಪ್ರಾಜೆಕ್ಟ್ ಅಂತ ಹೇಳಿ. ಅದೇ ಅಂತಂದ್ರೆ ಇದು ಅಕಾಡೆಮಿಕ್ ಆಕ್ಟಿವಿಟೀಸ್ ನನಗೆ ನಿರಂತರವಾಗಿ ನಡೀತಾ ಇದೆ. ಸರ್, ನೀವು 5 ಪುಸ್ತಕಗಳನ್ನ ಪ್ರಕಟನ ಮಾಡಿದಿರಿ. ಅವು ಯಾವ್ಯಾವ ಸರ್? ಅದು ಪುಸ್ತಕ ನನ್ನ PhD ಮಾಡಿದ್ದ ಥೇಸಿಸ್ ಇದೆಯಲ್ಲ, ಯಾರಿಗಾರ ಉಪಯೋಗ ಆಗ್ಬೇಕಂತ ಹೇಳಿ ನಾನು PhD ಮಾಡಿದ್ದ ನನ್ನ ಸ್ಟೂಡೆಂಟ್ ಒಂದು PhD ಮಾಡಿದ ಆ ಎಲ್ಲಾನು ಬರ್ತಕ್ಕಂಥ ಪ್ರಬಂಧಗಳು ಎಲ್ಲ ನಾನು ಪುಸ್ತಕದ ರೂಪದಲ್ಲಿ ತಂದು ಯುವ ರಿಸರ್ಚ್ ಏನ್ ಮಾಡ್ತಾರಲ್ಲ ಅವರಿಗೆ ನಾನು ಆ ರಿಸರ್ಚ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಇದೆ ಅಂತ ತಿಳ್ಕೊಂಡು ಒಂದು ರೀಜನಲ್ ರೂರಲ್ ಬ್ಯಾಂಕ್ ನಲ್ಲಾಗ್ಲಿ, ನಂತರ ಒಂದು ಕಸ್ಟಮರ್ ರಿಲೇಶನ್ಶಿಪ್ ಬ್ಯಾಂಕ್ ಆಗ್ಲಿ, ಮತ್ತೆ ಇಲ್ಲಿ ಕಾರ್ಪೊರೇಷನ್ ನಲ್ಲಿ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಯಾವ ತರ ಆಗ್ತಾ ಇದೆ ಅದು. ನಂತರ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಸಲುವಾಗಿ ಒಂದು ಸಿಮ್ ಬರ್ದೀನಿ. ಅದೇ ತರ ಈಗ ಹೈದರಾಬಾದ್ ನಲ್ಲಿ ಉರ್ದು ವಿಶ್ವವಿದ್ಯಾಲಯದ ಮೌಲಾನಾ ಆಜಾದ್ ವಿಶ್ವವಿದ್ಯಾಲಯ ಇದೆ.
ನಮ್ಮ ಕಮ್ಯುನಿಟಿಗೆ, ಮುಸ್ಲಿಂ ಜನರಿಗೆ ಆ ಉರ್ದು ಸಬ್ಜೆಕ್ಟ್ ನಲ್ಲಿ ಬೇಕಾದಂತ ಒಂದು ಸ್ಟಡಿ ಮಟೀರಿಯಲ್ ನಾನು ಕಂಪ್ಯೂಟರ್ ಸೆಕ್ರೆಟರಿ ನನ್ನ ಜನಾಂಗಕ್ಕೆ ಉಪಯೋಗ ಆಗಲಿ ಅಂತ ತಿಳ್ಕೊಂಡು ಅವ್ರಿಗೆ ಒಂದು ನಾನು ಸಿಮ ಬರೆದು ಕೊಟ್ಟಿದ್ದೆ. ನಾನು ನ್ಯಾಕ್ ಪೀಠದ ನೀವು ಮೆಂಬರ್ ಆಗಿದ್ದೀರಿ, ಅದರ ಅನುಭವ ಹೇಗಿತ್ತು? ಈಗ ನಮ್ಮ ಕಾಲೇಜ್ನಲ್ಲಿ ಅನುಭವ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಇದು ನ್ಯಾಕ್ ಪರಂಪರೆ ಸ್ಟಾರ್ಟ್ ಆಗಿದ್ದು ನಮ್ಮ ಕಾಲೇಜ್ನಲ್ಲಿ 2004ನಲ್ಲಿ ಪ್ರಥಮ ಬಾರಿಗೆ ನ್ಯಾಕ್ ವಿಸಿಟ್ ನಮ್ಮ ಕಾಲೇಜ್ನಲ್ಲಿ ಬಂತು. ಆ ಸಂದರ್ಭದಲ್ಲಿ ನಾನು ಕೋಆರ್ಡಿನೇಟರ್ ಅಂತ ಕೆಲಸ ಮಾಡಿದ್ದೆ. ಅವಾಗ್ಲಿಂದ ಅನುಭವ ಇದೆ ನಮ್ಗೆ. ಏನು ನ್ಯಾಕ್ ಅಂದ್ರೆ ಏನು, ಅದಕ್ಕೆ ರಿಕ್ವೈರ್ಮೆಂಟ್ ಏನದಾವ, ಅದಕ್ಕೆ ಯಾವ ತರ ಡಾಕ್ಯುಮೆಂಟ್ ನಾವು ಪ್ರಿಪೇರ್ ಮಾಡಬೇಕು ಅನ್ನುವಂತ ಒಂದು ನನ್ಗೆ ಅವಾಗ್ಲಿಂದ ನನ್ಗೆ ಅದರಲ್ಲಿ ಇನ್ವಾಲ್ವ್ ಆಗಿದೆ. ನಂತರ ಕಂಟಿನ್ಯೂಸ್ ವೆರಿ ರೀಸೆಂಟ್ಲಿ 2022 ನಮ್ಮ ಕಾಲೇಜ್ನು ಮತ್ತೆ ಒಂದು ನ್ಯಾಕ್ ಟೀಮ್ ಬಂತು. ಆ ಸಂದರ್ಭದಲ್ಲಿ ನನ್ಗೆ ಅಗದಿ ಆತ್ಮೀಯರಾದ ಡಾಕ್ಟರ್ NB ಗುದಗ್ನವರು ಕೋಆರ್ಡಿನೇಟರ್ ಇದ್ರು. ಅವರು ನಾನು ಸೇರಿ ಇದು ಒಂದು ನ್ಯಾಕ್ ಸಲಾಗಿ ಡಾಕ್ಯುಮೆಂಟ್ ಸಿದ್ಧಪಡಿಸಿದ್ವು. ಅದು ಎಲ್ಲರ ಪ್ರಯತ್ನ ನಮ್ಮ ಕಾಲೇಜ್ಗೆ ಒಳ್ಳೆ ಒಂದು ಗ್ರೇಡ್ ನ್ಯೂಸ್ ಸಿಕ್ತು. ಮೊದಲು ನಮ್ಗೆ B ಇತ್ತು, ಇವು ಎಲ್ಲ ಜನರ ಪ್ರಯತ್ನದಿಂದ ನಮ್ಗೆ B++ 2.95 ಒಂದು ಗ್ರೇಡ್ ಮುಖಾಂತರ ನಮ್ಗೆ ಸಿಕ್ತು. ಆ ದಿಶೆಯಲ್ಲಿ ಏನು ನ್ಯಾಕ್ ಟೀಮ್ ಮೆಂಬರ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದು ಅನುಭವ ನನಗೆ ಇದ್ದಿದ್ದಿಲ್ಲ. ನ್ಯಾಕ್ ವೆಬ್ಸೈಟ್ ನಲ್ಲಿ ಒಂದು ಚರ್ಚೆ ನೋಡುವಾಗ ನೀವು ನ್ಯಾಕ್ ಮೆಂಬರ್ ಆಗ್ತೀರಾ ಅನ್ನುವಂತ ಅಲ್ಲಿ ಕ್ವಶನ್ ಮಾರ್ಕ್ ಇತ್ತು. ಆ ಸಂದರ್ಭದಲ್ಲಿ ಅವ್ರು ಏನ್ ನಿರೀಕ್ಷೆ ಮಾಡ್ತಾರ ಅಂತ ತೆಗೆದು ನೋಡಿದೆ. ನಾನು ತೆಗೆದು ನೋಡಿದ ತಕ್ಷಣ ಅವ್ರು ಏನೇನ್ ಕೇಳ್ತಾರ ಆ ಎಲ್ಲ ಮಾಹಿತಿ ಅಲ್ಲ ಎಲ್ಲಾನು ಡಾಕ್ಯುಮೆಂಟ್ ನನ್ನ ಕಡೆ ಇದ್ದು. ಆ ಸಂದರ್ಭದಲ್ಲಿ ಅದು ಒಂದು ಅಪ್ಲೈ ಮಾಡಿದೆ. ನಾನು ಅಪ್ಲೈ ಮಾಡ್ತಕ್ಕ ನನ್ನ ಹೆಸರು ಶಾರ್ಟ್ ಲಿಸ್ಟ್ ಆಯ್ತು. ಒಮ್ಮೆ ಓರಿಯಂಟೇಶನ್ ಟ್ರೈನಿಂಗ್ ಆಯ್ತು. ಅದು ಮುಗಿದ ನಂತರ ನಾನು ನ್ಯಾಕ್ನವರು ನನಗೆ 2 ಕಾಲೇಜ್ಗೆ ಆಲ್ರೆಡಿ ಅಲಾಟ್ಮೆಂಟ್ ಮಾಡಿಕೊಟ್ರು. ಒಂದು ಜೈಪುರ್ ಕಾಲೇಜ್ ಗೌರ್ಮೆಂಟ್ ಕಾಲೇಜ್ ಇದೆ, ಇನ್ನೊಂದು ನಂತರ ಇಲ್ಲಿ ದೆಹಲಿ ಕಾಲೇಜ್ಗೆ. ಇಲ್ಲ 2 ಕಾಲೇಜಿಗೆ ವಿಸಿಟ್ ಮಾಡಿದ ನಂತರ ನನ್ಗೇನ್ ಅನಿಸ್ತಂತಂದ್ರೆ ಈ ಅವಕಾಶ ಒಂದು 2 ವರ್ಷ ಪೂರ್ವದಲ್ಲಿ ನನಗೆ ಸಿಕ್ಕಿದ್ರೆ ಆಯಾ ಕಾಲೇಜ್ನಿಗೆ ಎಷ್ಟು ಏನು ಒಳ್ಳೇದ್ ಕೆಲಸ ಆಗ್ತಾವಲ್ಲ ಆ ಎಲ್ಲನೂ ನಮ್ಮ ಕಾಲೇಜ್ನಲ್ಲಿ ಮಾಡ್ಬೋದಾಗಿತ್ತಲ್ಲ, ನಮ್ಮ ಕಾಲೇಜ್ನು ಇನ್ನೂ ಸ್ವಲ್ಪ ಗ್ರೇಡ್ ಹೆಚ್ಚಿಗೆ ಆಗಿತ್ತಲ್ಲ ಅಂತ ಅನುಭವ ನನಗೆ ಆಗ್ತಾ ಇದೆ. ಬರುವ ದಿನಗಳಲ್ಲಿ ನಮ್ಮ ಯಾರಿಗೆ ಮುಂದೆ ಪ್ರಿನ್ಸಿಪಾಲ್ ಆಗ್ತಾರ, ನಮ್ಮ ಸ್ಟಾಫ್ ಮೆಂಬರ್ಸ್ ಆಗ್ತಾರ, ಆ ಎಲ್ಲ ಆಕ್ಟಿವಿಟೀಸ್ ಮಾಡಿ ನಮ್ಮ ಕಾಲೇಜ್ ಮತ್ತೆ ಉನ್ನತ ಸ್ಥಾನ ತಗೊಂಡು ಹೋಗ್ತಾರ ಅಂತ ನನಗೆ ನಂಬಿಕೆ ಇದೆ. ನೀವು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ AC ಮೆಂಬರ್ ಆಗಿದ್ದೀರಿ, ಅದರ ಅನುಭವ ಹೇಗಿತ್ತು ತಮ್ಮದು? ಅಕಾಡೆಮಿಕ್ ಕೌನ್ಸಿಲ್ 8 ಜನ ಪ್ರಿನ್ಸಿಪಾಲ್ ಇರ್ಬೇಕಂತ ಒಂದು ನೇಮ್ ಇರ್ತಾ ಇದೆ. ಆ ಒಂದು ಅಡಿಯಲ್ಲಿ ನಾನು ಪ್ರಿನ್ಸಿಪಾಲ್ ಆಗಿನಿ. ಒಂದು 3 ಮೀಟಿಂಗ್ ಮಾತ್ರ ಅಟೆಂಡ್ ಆಗಿನಿ. ನಾನು ಮೊನ್ನೆ ರೀಸೆಂಟ್ಲಿ ಆಗಿದ್ದ ಒಂದು ಮೀಟಿಂಗ್ ಅನುಭವ ಒಂದು ಬಹಳ ಒಳ್ಳೇದೇನು ಅನುಭವ ಇದೆ ಅಂದ್ರೆ, ನಾವು ಈ PGಗೆ ಎಲ್ಲಾನು ಸ್ನಾತಕೋತ್ತರ ಪದವಿಗಳಿಗೆ ಸಿಲೆಬಸ್ ಫ್ರೇಮ್ ಮಾಡಿ ಅದು ಅಪ್ರೂವ್ ಕೊಡುವಂತ ಒಂದು ನಮ್ಗೆ ಅವಕಾಶ ಸಿಕ್ತು. ಆ ಸಂದರ್ಭದಲ್ಲಿ ಏನು ಬದಲಾವಣೆ ತಕ್ಕಂತೆ ನಮ್ಮ ಸಿಲೆಬಸ್ನು ಯಾವ ತರ ಬದಲಾವಣೆ ಆಗ್ಬೇಕು, ಯುವಕರಿಗೆ ಇತ್ತಿತ್ಲಾಗ PG ಕಲಿಲಿಕ್ಕೆ ಜನ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ ಅಂದ್ರೆ ಯಾವ ಪ್ರಶ್ನೆ ಚಿಹ್ನೆ ನಮ್ಮ ಮಕ್ಕಳಿಗೆ ಪದವಿ ಆದ ನಂತರ ಇರ್ತಾ ಇದೆಯಲ್ಲ ಅದೇ ಪ್ರಶ್ನೆ ಚಿಹ್ನೆ ಸ್ನಾತಕೋತ್ತರ ಆದ ನಂತರ ಇರ್ತಾ ಇದೆ. ಅದಕ್ಕೋಸ್ಕರ ಆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ರಿಲೇಟೆಡ್ ಏನಾದರೂ ಸಿಲೆಬಸ್ ಇತ್ತಂದ್ರೆ ಮಕ್ಕಳು ಮತ್ತೆ ಅದು ಕಲಿತಾರ, ನಂತರ ಅದು PG ಮುಗಿಸಿ ಜಾಬ್ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಒಂದು ಮಾತನ್ನು ನಾನು ಮೀಟಿಂಗ್ ನಲ್ಲಿ ನಾನು ಅಲ್ಲಿ ಮಂಡನೆ ಮಾಡಿದ್ದೀನಿ. ನೀವು ಅಂಜುಮನ್ ಕಾಲೇಜಿನ ಪ್ರಾಂಶುಪಾಲರಾದ್ಮೇಲೆ ನಿಮ್ಮ ಸಂತಸ ಮತ್ತು ನಿಮ್ಮ ಸಾಧನೆ ಏನಾಗಿತ್ತು ಸರ್? ಅಲ್ಲ, ಸಾಧನೆ ಹೇಳುವಂತಷ್ಟೇನಿಲ್ಲ, ಏನು ಎಲ್ಲಾರು ಕೂಡಿ ಕೆಲಸ ಸಾಧನೆ ಅಂತ ಅನ್ನೋದಿಲ್ಲ. ಬಟ್ ಆ ಟೈಮ್ ನಲ್ಲಿ ಏನು ಅವಶ್ಯಕತೆ ಇದೆ ಕಾಲೇಜ್ಗೆ ಎಲ್ಲಾನು ಮಾಡ್ಲಿಕ್ಕೆ ನಾನು ಸ್ವಲ್ಪ ಪ್ರಯತ್ನ ಮಾಡಿದ್ದೆ. ಅದರ ಅಡಿಯಲ್ಲಿ ರಿಸಲ್ಟ್ ಏನಾಗಿದೆ ಅಂದ್ರೆ ಒಳ್ಳೆ ಗ್ರೇಡ್ ಸಿಕ್ತು. ಅಡ್ಮಿಷನ್ ನಮ್ಗೆ <600 ಇತ್ತು, ಈಗ 900+ ಆಗಿದೆ. ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಅಟ್ರಾಕ್ಟ್ ಮಾಡ್ಲಿಕ್ಕೆ ನಾವು ಸಕ್ಸಸ್ ಆಗಿವಿ. ಮೊದಲಂದ್ರೆ ಲೈಬ್ರರಿನಲ್ಲಿ ಡಿಜಿಟಲೈಸೇಷನ್ ಮಾಡಿದ್ದಿದೆ, ಆಫೀಸ್ನಲ್ಲಿ ಆಟೋಮೇಷನ್ ಮಾಡಿದ್ದಿದೆ, ನಮ್ಮ ಕಾಲೇಜ್ಗೆ ರ್ಯಾಂಕ್ನು ಬಂದಿದೆ, ಒಳ್ಳೆ ರಿಸಲ್ಟ್ 100% ರಿಸಲ್ಟ್ ಸಿಗ್ತಾ ಇದೆ. ಇದು ಒಂದು ನನ್ಗೆ ಹೆಮ್ಮೆ ಆಗ್ತಾ ಇದೆ. ಕಾಲೇಜ್ ವಾತಾವರಣ ಒಳ್ಳೇದಿದೆ. ನಾವು ಎಲ್ಲರಿಗೆ ಒಂದು ಕಾಂಪಿಟೇಟಿವ್ ಎನ್ವೈರನ್ಮೆಂಟ್ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂಜುಮನ್ ಕಾಲೇಜಿನ ಪ್ರಾಂಶುಪಾಲರ ವೃತ್ತಿಯಿಂದ ನಿವೃತ್ತ ಹೊಂದುತ್ತಾ ಇದ್ದೀರಿ, ಅನಿಸಿಕೆಗಳನ್ನ ಹಂಚ್ಕೊಳ್ಬೇಕಂದ್ರೆ ಏನ್ ಹಂಚ್ಕೊತೀರಿ? ಏನಂದ್ರೆ ಈಗಂತೂ ಕಾಂಪಿಟೇಷನ್ ಬಹಳ ಆಗಿದೆ. ಕಾಂಪಿಟೇಷನ್ಕ್ಕಿಂತ ನಮ್ಮ ಮಕ್ಕಳಿಗೆ ಡಿಗ್ರಿ ಮುಗಿದ ತಕ್ಷಣ ಏನು ಒಂದು ಅವ್ರಿಗೆ ನೌಕರಿ ಸಿಗುವಂತ ಏನು ಜಾಬ್ ಸಿಗುವಂತದ್ದು ಏನು ನಾಲೆಜ್ ಬೇಕಲ್ಲ ಆ ನಾಲೆಜ್ ಕೊಡ್ಲಿಕ್ಕೆ ಕಾಲೇಜ್ದವರು ಮ್ಯಾನೇಜ್ಮೆಂಟ್ದವರು ಪ್ರಯತ್ನ ಮಾಡಬೇಕು. ಕೇವಲ ಡಿಗ್ರಿ ಒಮ್ಮೆ ಡಿಗ್ರಿಗೆ ಅಡ್ಮಿಷನ್ ತಗೊಂಡ್ರೆ 3 ವರ್ಷ ಅಂತಂದ್ರೆ ಡಿಗ್ರಿ ತಗೋದು ಪಕ್ಕ ಆಗ್ತಾ ಇದೆ. ಬಟ್ ಜಾಬ್ ಇಸ್ ನಾಟ್ ಪಕ್ಕ. ಅದಕ್ಕೋಸ್ಕರ ನಾನು ನಮ್ಮ ಮ್ಯಾನೇಜ್ಮೆಂಟ್ಗೂ ನಾವು ಹೇಳಿದ್ವಿ, ಈಗ ಹೇಳ್ತಾ ಇದ್ದೀನಿ,
BA ಜೊತೆಯಲ್ಲಿ ಒಂದು ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಏನು BA ಆದ ನಂತರ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನಾವು ಕೋಚಿಂಗ್ ತಗೊಳ್ಳೋಕ್ಕಿಂತ ಈ BA ಫಸ್ಟ್ ಸೆಮಿಸ್ಟರ್ ಏನಿದೆ ಪ್ರತಿ ದಿವಸ ಒಂದೊಂದು ತಾಸು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ರಿಟರ್ನ್ ಆಗ್ತಾ ಇದೆ. 3 ವರ್ಷ ಡಿಗ್ರಿ ಜೊತೆಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಏನ್ ನಾಲೆಜ್ ಬೇಕಲ್ಲ ಆ ಎಲ್ಲಾ ನಾಲೆಜ್ ಸ್ಟೂಡೆಂಟ್ ತಗೊಂಡ ಪಾಸ್ ಆಗಿಬಿಡ್ತಾನೆ. ನಂತರ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸ್ಕಿಲ್ ರಿಲೇಟೆಡ್ ಒಂದು ಪ್ರೋಗ್ರಾಮ್ಸ್ ಹಾಕೋಬೇಕು. ಉದಾಹರಣೆಗಾಗಿ ಯಾರಿಗೆ ಆ ಸ್ಟೂಡೆಂಟ್ಸ್ಗೆ ಕಂಪ್ಯೂಟರ್ ನಾಲೆಜ್ ಒಟ್ಟ ಇಲ್ಲ ಆ ಸ್ಟೂಡೆಂಟ್ಸ್ಗೆ ನಾವು ಬೇಸಿಕ್ ಕಂಪ್ಯೂಟರ್ ಕೊಡುವಂತ ಒಂದು ಅವಕಾಶ ಕೊಡಬೇಕು. ಯಾರಿಗೆ ಬೇಸಿಕ್ ಬರ್ತಾ ಇದೆಯಲ್ಲ ಅವರಿಗೆ ಟ್ಯಾಲಿ ನಾಲೆಜ್ ಕೊಡುವಂತದ್ದು. ಯಾರಿಗೆ ಬೇಸಿಕ್ ಟ್ಯಾಲೀಸ್ ಬರ್ತಾ ಇದ್ದಿಲ್ಲ ಸಣ್ಣ ಪ್ರಮಾಣದಲ್ಲಿ C++, ಜಾವಾ ಈ ಕಂಪ್ಯೂಟರ್ ಲ್ಯಾಂಗ್ವೇಜ್ ಇದಾವಲ್ಲ ಆ ಎಲ್ಲಾನು ಮಕ್ಕಳಿಗೆ ನಮ್ಮ ಕಾಲೇಜ್ ಅವರ್ಸ್ ಕ್ಲಾಸಸ್ ಮುಗಿದ ನಂತರ ಇದು ಒಂದು ಮಾರ್ಗದರ್ಶನ ಮಾಡಿದ್ರೆ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತಾ ಇದೆ ಅನ್ನುವಂತ ನಂಬಿಕೆ ಇದೆ. ಈ ದಿಸೆಯಲ್ಲಿ ಬರುವ ಪ್ರಾಚಾರ್ಯರು ಮತ್ತೆ ಮ್ಯಾನೇಜ್ಮೆಂಟ್ ಸೇರಿ ಈ ಕಾಲೇಜಿನಲ್ಲಿ ಅಂತ ಒಂದು ಕಾರ್ಯಕ್ರಮ ಹಾಕೋತಾನ ಅನ್ನೋ ನಮ್ಮ ನಂಬಿಕೆ ಇದೆ. ನಿಮ್ಮ ಶಿಕ್ಷಣ ವೃತ್ತಿ 37 ವರ್ಷದಲ್ಲಿ ಅನುಭವ ಹೇಗಿತ್ತು ಸರ್? ನನಗೆ ಸ್ಯಾಟಿಸ್ಫೈ ಆಯ್ತು. ನನಗೆ ಸ್ಯಾಟಿಸ್ಫೈ ಆಯ್ತು. ನನಗೆ ಇದು ಆಗ್ಬೇಕಾಗಿತ್ತು ಆಗಿಲ್ಲ ಅನ್ನುವಂತ ಯಾವುದೋ ಮರಗು ನನಗಂತೂ ಇಲ್ಲ. ನಾನು 100% ನಾನು ತೃಪ್ತಿ ಆಗಿನಿ. ದೇವ್ರು ನಾ ಏನ್ ಅರ್ಹ ಅದಕ್ಕಿಂತ ಹೆಚ್ಚಿಗೆ ಕೊಟ್ಟಿದ್ದಾನೆ. ನನ್ನ ಅರ್ಹತೆಗಿಂತ ಹೆಚ್ಚಿಗೆ ಕೊಟ್ಟಿದ್ದಾನೆ. ಅದ ಏನು ನನ್ಗೆ ಕೊಟ್ಟಿದ್ದಾನೆ ಅದರ ಸರಿಯಾಗಿ ನಾನು ಉಪಯೋಗ ಮಾಡ್ಕೊಂಡು ಎಲ್ಲ ಸ್ಟಾಫ್ ಜೊತೆ ಮಕ್ಕಳಿಗೆ ಅದು ಒಂದು ಪಾಸ್ ಆನ್ ಮಾಡಿದ್ದು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ನನಗೊಂದು ಸಾಕಷ್ಟು ತೃಪ್ತಿ ಇದೆ ನಮ್ಗೆ. ಈಗಿನ ಯುವ ಪೀಳಿಗೆಗೆ ಮತ್ತು ನಿಮ್ಮ ವಿದ್ಯಾರ್ಥಿಗಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಹಾರ್ಡ್ ವರ್ಕ್ ಕಂಟಿನ್ಯೂಸ್ ವರ್ಕ್ ಬಿಟ್ಟಿದ್ದಾರೆ, ಅದಕ್ಕೆ ಆಲ್ಟರ್ನೇಟ್ ಏನಿಲ್ಲ. ಅಭ್ಯಾಸ ಅಂತೂ ಮಾಡಲೇಬೇಕು, ಸ್ಕಿಲ್ ಅಂತೂ ಡೆವಲಪ್ಮೆಂಟ್ ಮಾಡ್ಕೊಳ್ಳೇಬೇಕು. ನಾವು ಬದಲಾವಣೆ ತಕ್ಕಂತೆ ನಾವು ಬದಲಾವಣೆ ಆಗಬೇಕು. ಏನು ರಿಕ್ವೈರ್ಮೆಂಟ್ ಇದೆಯಲ್ಲ ಇನ್ಫಾರ್ಮೇಶನ್ ಟೆಕ್ನಾಲಜಿ ನಾವು ಆದಷ್ಟು ಬೇಕಾದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು. ಅದು ಒಳ್ಳೇದಕ್ಕಾಗಿ ಯೂಸ್ ಮಾಡ್ಕೋಬೇಕು. ಮಾಡಿದ್ರೆ ಮಾತ್ರ ಮಕ್ಕಳಿಗೆ ಒಳ್ಳೇದಾಗ್ತಾ ಇದೆ ಅಂತ ಮಾತ್ರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್.